ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಇಂದು ನೋಡಿ ನಾವು 10ನೇ ತರಗತಿ ಗಣಿತ ಭಾಗ 1ರಲ್ಲಿ 2024-25ನೇ ಸಾಲಿನ ಹೊಸ ಪಠ್ಯಕ್ರಮದ ಪ್ರಕಾರ ಇಂದು ನಾವು ಅಧ್ಯಾಯ 5 ಸಮಾಂತರ ಶ್ರೇಣಿಗಳು ಇದರಲ್ಲಿ ನೋಡ್ರಿ ನಾವು ಇಂದು ಅಭ್ಯಾಸ 5.3ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋದಲ್ಲಿ ಮೊದಲನೇ ಭಾಗವನ್ನು ನಾವು 5.3ರ ಮೊದಲನೇ ಭಾಗವನ್ನು ನೋಡಿದ್ದೇವೆ. ಇಂದು ಪಾರ್ಟ್ 2 ವಿಡಿಯೋವನ್ನು ನೋಡೋಣ. ನಮಸ್ತೆ. ನೋಡ್ರಿ, ಇಂದು ನಾವು 10ನೇ ತರಗತಿ ಗಣಿತ ಭಾಗ 1 ಇದರಲ್ಲಿ ನೋಡ್ರಿ 2024-25ನೇ ಹೊಸ ಪಠ್ಯಕ್ರಮ ಅಧ್ಯಾಯ 5 ಸಮಾಂತರ ಶ್ರೇಣಿಗಳು. ಈ ಅಭ್ಯಾಸ 5.3ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಪಾರ್ಟ್ ಬಿ ವಿಡಿಯೋವನ್ನು ಇಂದು ನಾವು ನೋಡೋಣ. ಇಂದು ನೋಡ್ರಿ ನಾವು ಪಾರ್ಟ್ ಬಿ ವಿಡಿಯೋವನ್ನು ಮಾಡೋಣ. ಪಾರ್ಟ್ ಬಿ ವಿಡಿಯೋದಲ್ಲಿ ನೋಡ್ರಿ 5ನೇ ಪ್ರಶ್ನೆ, ಡಿ = 5, ಎಸ್ 9 = 75 ಆದರೆ ಎ ಮತ್ತು ಎ 9 ಕಂಡು ಹಿಡಿಯಿರಿ. ಡಿ = 5, ಎಸ್ 9 75, then Sn = n/2 into bracket 2a plus n-1 into bracket d ಅನ್ನೋದು ಸೂತ್ರ. ಈ ಸೂತ್ರದಲ್ಲಿ ನಾವು ಈ ಬೆಲೆಗಳನ್ನು ಹಾಕಿದಾಗ ಏನಾಗ್ತಾಯಿದೆ ನೋಡ್ರಿ. ಎಸ್ 9 = 75, Sn ಅಂದರೆ 75, n ಅಂದರೆ ಎಷ್ಟರಲ್ಲಿ 9/2 into bracket 2a plus 9 - 1 into bracket ಡಿ ಆಯಿತಾ. ಇಲ್ಲಿ ನೆಕ್ಸ್ಟ್ ನೋಡಿರಿ 75 9/2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ 9ರಲ್ಲಿ 1 ಹೋದರೆ 8 ಆಗುತ್ತೆ. 8 ಇಲ್ಲಿ 40. ದೆನ್ 75 = 9 ಇಲ್ಲಿ 2ನ್ನು ಒಳಗಡೆ ಭಾಗಿಸಿದಾಗ 2ಕ್ಕೆ 2 ಹೋಗುತ್ತೆ. 2 20 40, a ಪ್ಲಸ್ 20 ಆಗ್ತಾ ಇದೆ. 75 = 9a ಪ್ಲಸ್ 29 180. 9a ಏನಾಯ್ತು 75 ಮೈನಸ್ 180 ಆಗುತ್ತೆ. a = 180ರಲ್ಲಿ 75 ಆದರೆ ಮೈನಸ್ 35 ಉಳಿಯುತ್ತೆ. ಡಿವೈಡೆಡ್ ಬೈ ಈಗ ನೋಡ್ರಿ 180ರಲ್ಲಿ 75 ಆದರೆ ಎಷ್ಟಾಗುತ್ತೆ ರೀ ಮೈನಸ್ 105 ಉಳಿಯುತ್ತೆ. ಮೈನಸ್ 105 ಬೈ 9 ಅಂದರೆ 335 ಕ್ಯಾನ್ಸಲ್ ಆಗುತ್ತೆ. ಮೈನಸ್ 35/3 ಆಗುತ್ತೆ ಇಲ್ಲಿ. ಹೌದಾ. an = a ಪ್ಲಸ್ n-1 ಇಂಟು ಬ್ರ್ಯಾಕೆಟ್ ಡಿ. n ಅಂದರೆ 9 = a ಪ್ಲಸ್ n ಅಂದರೆ 9 ಮೈನಸ್ 1 ಇಂಟು ಬ್ರ್ಯಾಕೆಟ್ ಡಿ ಅಂದರೆ a ಅಂದರೆ ಎಷ್ಟು ಬರ್ತಾ ಇದ್ದಾರೆ ಇಲ್ಲಿ ಮೈನಸ್ 35/3 ಪ್ಲಸ್ 9ರಲ್ಲಿ 1 8 8 ಇಲ್ಲಿ 40. ಓಕೆನಾ. ಮೈನಸ್ 35 ಪ್ಲಸ್ 120 ಡಿವೈಡೆಡ್ ಬೈ 3 ಅಂದರೆ 85/3 ಆಯಿತು. ನೆಕ್ಸ್ಟು ಆರನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ. a = 2, d = 8, Sn = 90 ಆದಾಗ n ಮತ್ತು an ಕಂಡು ಹಿಡಿಯಿರಿ. ಓಕೆನಾ. ಇಲ್ಲಿ a2 d 8 Sn ಅಂದರೆ 90. Sn = n/2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ n-1 ಇಂಟು ಬ್ರ್ಯಾಕೆಟ್ ಡಿ. Sn ಅಂದರೆ 90 ಕೊಟ್ಟಿದ್ದಾನೆ ಇಲ್ಲಿ. n/2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ n-1 ಇಂಟು ಬ್ರ್ಯಾಕೆಟ್ ಆಫ್ ಡಿ. ಇಲ್ಲಿ ನೋಡ್ರಿ 90 = Sn ಅಂದರೆ 90, n ಮತ್ತು an ನಾವು ಕಂಡುಹಿಡಿಬೇಕಾಗಿದೆ. ಹೌದಾ. ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ 90 180 ಆಗ್ತಾ ಇದೆ ಇಲ್ಲಿ. ಹೌದಾ. ನೆಕ್ಸ್ಟು n ಉಳಿಯುತ್ತೆ. 2 ಇಂಟು a ಅಂದರೆ 2 4 ಆಯಿತು. n-1 ಅಂದರೆ d ಅಂದರೆ ಎಷ್ಟಿದೆ ರೀ 8 n ಮೈನಸ್ ಆಫ್ 8. ಓಕೆನಾ. 180 n ಇಂಟು ಬ್ರ್ಯಾಕೆಟ್ 8 n ಮೈನಸ್ 8ರಲ್ಲಿ ಪ್ಲಸ್ 4 ಹೋದರೆ ಮೈನಸ್ 4. 180 8n² ಮೈನಸ್ ಆಫ್ 4n. 8n² ಮೈನಸ್ 4n ಮೈನಸ್ 180 0 ಅಂತ ಆದರ್ಶ ಸಮೀಕರಣ ರೂಪದಲ್ಲಿ ಬರಿಬೇಕು ಅದನ್ನು. ಹೌದಾ. ನೆಕ್ಸ್ಟ್ ನೋಡ್ರಿ
2 n ಸ್ಕ್ವಯರ್ ಮೈನಸ್ n ಮೈನಸ್ ಆಫ್ 45. ಇಲ್ಲಿ ಕಾಮನ್ ತಗೊಂಡಾಗ 4ನ್ನು ಕಾಮನ್ ತಗೊಂಡಾಗ ಇಷ್ಟು ಬರ್ತಾ ಇದೆ. ಓಕೆನಾ, 2 n ಸ್ಕ್ವಯರ್ ಮೈನಸ್ ಆಫ್ 10n ಪ್ಲಸ್ 9n ಮೈನಸ್ 45 ಇಸ್ ಈಕ್ವಲ್ ಟು 0. 45 90, 19 ಕೂಡ 90 ಆಗುತ್ತೆ. ಹೌದಾ. ನೆಕ್ಸ್ಟ್ 2n ಬ್ರ್ಯಾಕೆಟ್ ಆಫ್ n ಮೈನಸ್ 5. ಇಲ್ಲಿ 2 n ಹೊರಗಡೆ ತೆಗಿತಾ ಇದ್ದೀವಿ. n ಮೈನಸ್ 5 ಪ್ಲಸ್ 9 ಹೊರಗಡೆ ತೆಗಿತಾ ಇದ್ದೀವಿ. n ಮೈನಸ್ 5. 2n ಪ್ಲಸ್ ಆಫ್ 9 n ಮೈನಸ್ 5 ಅನ್ನೋದು ಆನ್ಸರು. n ಇಸ್ ಈಕ್ವಲ್ ಟು 5 ಧನ ಸಂಖ್ಯೆಯಾಗಿದೆ. ಹೌದಾ. ಆದ್ದರಿಂದ A5 ಇಸ್ ಈಕ್ವಲ್ ಟು 8 ಪ್ಲಸ್ 5 4 20, 8 5 13 4. ಈಗ ನೋಡ್ರಿ, n ಇಸ್ ಈಕ್ವಲ್ ಟು 5 ಅನ್ನೋದು ಧನ ಸಂಖ್ಯೆ ಆದಾಗ A5 ಇಸ್ ಈಕ್ವಲ್ ಟು 8 ಪ್ಲಸ್ 5 ಇಂಟು 4 ಅಂದರೆ 34 ಆಗಿದೆ. ಇಲ್ಲಿ ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ. A8 ಇಸ್ ಈಕ್ವಲ್ ಟು A8 AN 62 SN 210 ಆದಾಗ n ಮತ್ತು ಡಿಗಳನ್ನು ಕಂಡು ಹಿಡಿಯಿರಿ. A8 AN 62 SN 210 ಆದಾಗ SN ಇಸ್ ಈಕ್ವಲ್ ಟು n/2 ಇಂಟು ಬ್ರ್ಯಾಕೆಟ್ A ಪ್ಲಸ್ AN ಆಗುತ್ತೆ. ನೆಕ್ಸ್ಟ್ 210 SN ಅಂದರೆ 210 n/2 n ಕಂಡುಹಿಡಿಬೇಕು, ಡಿ ಕಂಡುಹಿಡಿಬೇಕು ನಾವು. ಅಂತ n/2 ಇಂಟು ಬ್ರ್ಯಾಕೆಟ್ 8 ಪ್ಲಸ್ 62. ಓಕೆನಾ. ಇಲ್ಲಿ 2ನ್ನು ಇಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟಾಗ್ತಾ ಇದೆ ರೀ? ಇದು 62 1 8 70 ಆಯಿತು. 70 210 ಇಂಟು 2 ಎಷ್ಟಾಗ್ತಾ ಇದೆ ರೀ? ಇದು ಈಗ ನೋಡ್ರಿ, ಈ 70/2 ಅಂದರೆ 35. 35n ಇಸ್ ಈಕ್ವಲ್ ಟು 210 ಆಗ್ತಾ ಇದೆ. n ಇಸ್ ಈಕ್ವಲ್ ಟು 210/35 ಅಂದರೆ 35 ಅಂದರೆ 35 6 210 ಆಯಿತು. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಬ್ರ್ಯಾಕೆಟ್ ಆಫ್ ಡಿ. an ಅಂದರೆ 62 ಕೊಟ್ಟಿದ್ದಾನೆ ನಮಗೆ. a ಎಷ್ಟಿದೆ ರೀ? 8 ಇದೆ. ಓಕೆನಾ. ಪ್ಲಸ್ ಆಫ್ n ಮೈನಸ್ 1 ಇಂಟು ಬ್ರ್ಯಾಕೆಟ್ ಡಿ. n ಮೈನಸ್ 1 ಬ್ರ್ಯಾಕೆಟ್ ಡಿ ಅಂದಾಗ ಎಷ್ಟಾಗ್ತಾ ಇದೆ ಇಲ್ಲಿ? 5d ಆಗ್ತಾ ಇದೆ. n ಎಷ್ಟು ಬಂದಿದೆ ನಮಗೆ? 6ರಲ್ಲಿ 1 ಹೋದರೆ 5d ಆಯಿತು. 5dನ ಅಲ್ಲೇ ಬಿಟ್ಟು 62 ಮೈನಸ್ 8 ಮಾಡಿದಾಗ 54 ಬರ್ತಾ ಇದೆ. ಡಿ ಇಸ್ ಈಕ್ವಲ್ ಟು 54/5 ಅಂದರೆ 10.8 ಆಗ್ತಾ ಇದೆ. ಭಾಗಾಕಾರ ಮಾಡಿದಾಗ ಎಷ್ಟು ಬರ್ತಾ ಇದೆ ರೀ? 10.8. ಹಾಗಿದ್ದಾಗ 8ನೇ ಪ್ರಶ್ನೆ ನೋಡ್ರಿ. an ಇಸ್ ಈಕ್ವಲ್ ಟು 4, ಡಿ ಇಸ್ ಈಕ್ವಲ್ ಟು 2, SN ಇಸ್ ಈಕ್ವಲ್ ಟು ಮೈನಸ್ 14 ಆದರೆ n ಮತ್ತು a ಕಂಡು ಹಿಡಿಯಿರಿ. ನೆಕ್ಸ್ಟ್ ನೋಡ್ರಿ, an ಇಸ್ ಈಕ್ವಲ್ ಟು 4, ಡಿ ಇಸ್ ಈಕ್ವಲ್ ಟು 2, SN ಇಸ್ ಈಕ್ವಲ್ ಟು ಮೈನಸ್ 14. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಬ್ರ್ಯಾಕೆಟ್ ಆಫ್ ಡಿ. an ಅಂದರೆ ಎಷ್ಟಿದೆ ಇಲ್ಲಿ? 4 ಇದೆ. ಓಕೆನಾ. a ಅಂದರೆ ನಾವು ಕಂಡುಹಿಡಿಬೇಕಾಗಿರೋದು a ಪ್ಲಸ್ n ಮೈನಸ್ 1. ಡಿ ಎಷ್ಟು ಕೊಟ್ಟಿದ್ದಾನೆ? 2. ಓಕೆನಾ. ನೆಕ್ಸ್ಟ್ a4 a ಪ್ಲಸ್ 2n ಮೈನಸ್ 2. 2n ಮೈನಸ್ 2 ಅಂದರೆ ಎಷ್ಟಾಗ್ತಾ ಇದೆ ನೋಡಿ ಇಲ್ಲಿ? 4 ಪ್ಲಸ್ 2 6 ಆಯಿತು. a ಪ್ಲಸ್ 2n ಇಸ್ ಈಕ್ವಲ್ ಟು 6. a ಇಸ್ ಈಕ್ವಲ್ ಟು 6 ಮೈನಸ್ ಆಫ್ 2n ಈಸ್ ದ ಈಕ್ವೇಷನ್ ನಂಬರ್ 1. ಓಕೆನಾ. ದೆನ್ ನೆಕ್ಸ್ಟ್ SN ಇಸ್ ಈಕ್ವಲ್ ಟು n/2 ಇಂಟು ಬ್ರ್ಯಾಕೆಟ್ a ಪ್ಲಸ್ 2n a ಪ್ಲಸ್ an. ಓಕೆನಾ. ನೆಕ್ಸ್ಟ್ ನೋಡ್ರಿ, SN ಅಂದರೆ ಎಷ್ಟಿದೆ ರೀ? ಮೈನಸ್ 14 n/2 ಇಂಟು ಬ್ರ್ಯಾಕೆಟ್ a ಪ್ಲಸ್ an ಅಂದರೆ 4 ಮೈನಸ್ 28. 14 ಮೈನಸ್ 28 n ಇಂಟು ಬ್ರ್ಯಾಕೆಟ್ a ಪ್ಲಸ್ 4 ಮೈನಸ್ 28 ಇಸ್ ಈಕ್ವಲ್ ಟು ಇಲ್ಲಿ 1ರಿಂದ ಸಮೀಕರಣ 1ರಿಂದ ನಾವು ಬೆಲೆಯನ್ನು ಹಾಕಿದಾಗ n ಇಂಟು ಬ್ರ್ಯಾಕೆಟ್ 6 ಮೈನಸ್ 2n, a ಬೆಲೆ 6 ಮೈನಸ್ 2n ಪ್ಲಸ್ 4. ಓಕೆನಾ. ಮೈನಸ್ 28 ಇಸ್ ಈಕ್ವಲ್ ಟು n ಇಂಟು ಬ್ರ್ಯಾಕೆಟ್ 6 4 10 ಆಯಿತು. 10 ಮೈನಸ್ 2n ಆಗ್ತಾ ಇದೆ. ಇಲ್ಲಿ ಮೈನಸ್ 28 ಇಸ್ ಈಕ್ವಲ್ ಟು ಮೈನಸ್ 2n ಸ್ಕ್ವೇರ್ ಪ್ಲಸ್ ಆಫ್ 10n. ನೆಕ್ಸ್ಟ್ ನೋಡ್ರಿ, 2n ಸ್ಕ್ವಯರ್ ಮೈನಸ್ 10n ಮೈನಸ್ 28 ಇಸ್ ಈಕ್ವಲ್ ಟು 0 ಆಗ್ತಾ ಇದೆ. ಇಲ್ಲಿ ಕಾಮನ್ 2ನ್ನು ತಗೊಂಡಾಗ n ಸ್ಕ್ವೇರ್ ಮೈನಸ್ 5n ಮೈನಸ್ 14 ಇಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ, 14 ಅಂದರೆ 14, 7 2 14, 7ರಲ್ಲಿ 2 ಹೋದರೆ 5 ಬರ್ತಾ ಇದೆ ಇಲ್ಲಿ. ಹೌದಾ.
ನಾವು -7 + 2 ಅಂತ ತಗೊಳ್ಳೋಣ. -5ಗೆ n into bracket n minus 7 plus 2 into bracket n minus 7 is equal to 0. Then next one is n minus 7 into bracket n plus 2 is equal to 0. n minus 7 is 0 or n plus 2 is 0. n is equal to 7 or n is equal to -2. ಸಮೀಕರಣ 1ರಿಂದ ನೋಡ್ರಿ ಏನಾಗ್ತಾ ಇದೆ, a is equal to 6 minus 2n. a is equal to 6 minus 2 into bracket 7. 6 minus 14 ಅಂದರೆ ಎ ಎಷ್ಟು ಬರ್ತಾ ಇದೆ ರೀ, -8 ಬರ್ತಾ ಇದೆ. ನೆಕ್ಸ್ಟ್ ನೋಡ್ರಿ 9ನೇ ಪ್ರಶ್ನೆ. A3 ನೆಕ್ಸ್ಟ್ ನೋಡ್ರಿ 9ನೇ ಪ್ರಶ್ನೆ. a is equal to 3, n is equal to 8, s is equal to 192 ಆದರೆ d ಅನ್ನು ಕಂಡುಹಿಡಿಯಿರಿ. a is 3, n is 8, s is 192. sn is equal to n by 2 into bracket 2a plus n minus 1 bracket of d. sn ಅಂದರೆ ಎಷ್ಟಿದೆ ರೀ, 192. n ಅಂದರೆ ಎಷ್ಟಪ್ಪ, 8/2 ಇಂಟು ಬ್ರಾಕೆಟ್ 2 ಇಂಟು 3 ಪ್ಲಸ್ n ಅಂದರೆ 8 minus 1 ಇಂಟು ಬ್ರಾಕೆಟ್ ಡಿ. ಓಕೆನಾ. ನೆಕ್ಸ್ಟ್ 192 is equal to 2 4 4 ಇಂಟು ಬ್ರಾಕೆಟ್ 3 6 ಪ್ಲಸ್ 8ರಲ್ಲಿ ಹೊಂದಿದ್ರೆ 7 ಡಿ. ನೆಕ್ಸ್ಟ್ ನೋಡ್ರಿ 6 ಪ್ಲಸ್ 7 ಡಿ. ಈ 4 ಕೆಳಗಡೆ ಬಂದಾಗ ಕ್ಯಾನ್ಸಲ್ ಆಗುತ್ತೆ. 4 1 4 4 48 192. 48 is equal to 6 ಪ್ಲಸ್ 7 ಡಿ ಆಯಿತು. ಈ 6 ಮೈನಸ್ ಮಾಡಿದಾಗ 48ರಲ್ಲಿ 42 ಉಳಿಯುತ್ತೆ. 42 is equal to 7 ಡಿ. ದೆನ್ ಡಿ is equal to 42/7 ಅಂದರೆ 7 ಅಂದರೆ 7 6 42. ಡಿ is equal to ಎಷ್ಟು ಬರ್ತಾ ಇದೆ ರೀ, ನಮಗೆ 6 ಬರ್ತಾ ಇದೆ. ನೆಕ್ಸ್ಟ್ ನೋಡ್ರಿ 10ನೇ ಸಮಸ್ಯೆ. ಎಕ್ಸು ಎಲ್ is equal to 28, ಎಸ್ ಈಸ್ 144 ಮತ್ತು ಪದಗಳ ಸಂಖ್ಯೆ 9 ಇದ್ದರೆ ಎ ಯನ್ನು ಕಂಡು ಹಿಡಿಯಿರಿ. ಎಲ್ ಅಂದರೆ ಎಷ್ಟಪ್ಪ, 28, ಎಸ್ ಈಸ್ 144, ದೆನ್ ಎನ್ ಈಸ್ 9. ಎಸ್ ಎನ್ ಈಸ್ ಈಕ್ವಲ್ ಟು n by 2 ಇಂಟು ಬ್ರಾಕೆಟ್ ಎ ಪ್ಲಸ್ ಎಲ್. ಎಸ್ ಎನ್ ಅಂದರೆ ಎಷ್ಟಪ್ಪ, ಇಲ್ಲಿ 144 ಕೊಟ್ಟಿದ್ದಾನೆ. ಎನ್ ಅಂದರೆ 9/2 ಇಂಟು ಬ್ರಾಕೆಟ್ ನಮಗೆ ಎ ಮಾತ್ರ ಕಂಡುಹಿಡಬೇಕು. ಎ ಪ್ಲಸ್ ಎಲ್ ಈಸ್ 28. ದೆನ್ 16 ಇಂಟು 2 is equal to ಎ ಪ್ಲಸ್ 28. ಓಕೆನಾ. ಇದನ್ನು ಕ್ಯಾನ್ಸಲ್ ಮಾಡಿದಾಗ 16 ಇಂಟು 2 ಬರುತ್ತೆ. ದೆನ್ 9 16 ಬರುತ್ತೆ. ಇದು 2 ಇಂಟು ಆಗುತ್ತೆ. ಇಲ್ಲಿ ಎ ಪ್ಲಸ್ 28. ದೆನ್ 16 ಎಷ್ಟಾಯ್ತು ರೀ, 32 is equal to ಎ ಪ್ಲಸ್ 28. ಎ is equal to 32ರಲ್ಲಿ 28 ಎಷ್ಟಾಗ್ತಾ ಇದೆ ರೀ, 4 ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ 4ನೇ ಕ್ವಶನ್ನು. ಮೊತ್ತ 636 ಸಿಗಬೇಕಾದರೆ ನೋಡ್ರಿ 4ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಇಲ್ಲಿ. ಮೊತ್ತ 636 ಸಿಗಬೇಕಾದರೆ 9, 17, 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ? ಹೌದಾ. ಮೊತ್ತ 6 ಸಿಗಬೇಕಾದರೆ 636 ಸಿಗಬೇಕಾದರೆ ನಾವೇನು ಮಾಡ್ಬೇಕ್ರಿ, ಎಷ್ಟು ಸಮಾಂತರ ಶ್ರೇಣಿಯ ಪದಗಳನ್ನು ತೆಗೆದುಕೊಳ್ಳಬೇಕಾಗಿದೆ. 9, 17, 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕು? ಎ ಈಸ್ 9, ಡಿ ಈಸ್ 8, ಎಸ್ ಎನ್ ಈಸ್ ಈಕ್ವಲ್ ಟು n by 2 ಇಂಟು ಬ್ರಾಕೆಟ್ 2a plus n minus 1 bracket of d. 636 is equal to n by 2 into bracket 2a into 2 into a plus n is 8 ಇದೆ 8 minus 1 into 8. 632 is equal to n by 2 into bracket 18 plus n minus 1 into 8. 632 is equal to n. 636 is equal to n into bracket 9 plus 4n minus of 4. 636 is equal to n into bracket 4n plus 5. Then next one is 4n square plus 5n minus 636 is 0. ಇಲ್ಲಿ ನಾವು
636 4 ಗುಣಿಸಿ ಅದು ಕೂಡಿಸಿದರೆ ಕಳೆದ್ರೆ ನಮಗೆ 5 ಬರ್ತಾ ಇರಬೇಕು. 53ರಲ್ಲಿ 48 ಆದರೆ 5 ಬರ್ತಾ ಇದೆ. ಹೌದಾ? ಇಲ್ಲಿ ನಾವು 53 48ಅಲ್ಲಿ ಇವೆರಡನ್ನು ಗುಣಿಸಿದಾಗ ಎಷ್ಟು ಬರುತ್ತೋ ಅಷ್ಟನ್ನು ತಗೋತಾ ಇದ್ದೀವಿ. ಇಲ್ಲಿ 4n² ಪ್ಲಸ್ 53n ಮೈನಸ್ 48n ಮೈನಸ್ 636 is 0. Then n into bracket 4n plus 53 minus 12 into bracket 4n plus 53 is equal to 0. 4n plus 53 into bracket n minus 12 is 0. 4n plus 53 is 0. n minus 12 is 0. n is equal to minus 53 by 4 is wrong, or athava n is equal to 12. Then next question is n is equal to 12 is the right answer. Okay na? ಐದನೇ ಪ್ರಶ್ನೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ 5, ಕೊನೆಯ ಪದ 45 ಮತ್ತು 400 ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. a is equal to 5, l is 45, sn is 400. ಓಕೆನಾ? ನೆಕ್ಸ್ಟ್ sn is equal to n by 2 into bracket a plus l. 400 is equal to n by 2 into bracket 5 plus 45. ಓಕೆನಾ? ನೆಕ್ಸ್ಟ್ 400 is equal to n by 2 into bracket 45 ಎಷ್ಟಾಗ್ತಾ ಇದೆ ರೀ? 50 ಆಗ್ತಾ ಇದೆ. 25 n is equal to 400 ಆಗಿದೆ ಇಲ್ಲಿ. ನೆಕ್ಸ್ಟ್ n is equal to 16. n is equal to 400 by 25 ಅಂದರೆ 16 ಆಗ್ತಾ ಇದೆ. l is equal to a plus n minus 1 into bracket d. 45 is equal to 5 plus 16 minus 1 into bracket d. 40 is equal to 15 d. d is equal to 40 by 15 ಅಂದರೆ ಎಷ್ಟಾಗ್ತಾ ಇದೆ ರೀ? 8 by 3 ಆಗ್ತಾ ಇದೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅಂತ ಕ್ವಶನ್ ಇಲ್ಲಿ. ಹೌದಾ? a is 17, then l is 350, then d is 9. ಓಕೆನಾ? ವ್ಯತ್ಯಾಸ 9. l is equal to a plus n minus 1 bracket of d. ಓಕೆನಾ? ನೆಕ್ಸ್ಟ್ l is 350 is equal to a ಅಂದರೆ 17, n plus of n minus 1, d ಅಂದರೆ 9. 333 is equal to n minus 1 into bracket 9. then n minus 1 is equal to 333 by 9 ಅಂದರೆ 37 ಆಗ್ತಾ ಇದೆ. a is 2, then sn is equal to n by 2 into bracket a plus an. s22 is equal to 22 by 2 into bracket 2 plus 149. s22 is equal to 11 into 151. s22 is equal to ಎಷ್ಟಾಗ್ತಾ ಇದೆ ರೀ? 1661 ಆಗ್ತಾ ಇದೆ. ನೋಡಿ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರ ಮುಂದಿನ ಭಾಗವನ್ನು ನಾವು ಪಾರ್ಟ್ 3 ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮಸ್ತೆ.